ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು, ಮತ್ತು ಕಮೆಂಟ್ ಮಾಡಿದ್ದಕ್ಕೂ ಧನ್ಯವಾದಗಳು. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಒಂದು ಮುಕ್ಕಾಲು ಕಪ್ನಷ್ಟು ಕಾಬೂನ್ ಕಡಲೆ, ಇದನ್ನು ನಾನು ಸ್ವಲ್ಪ ಒಂದು 4 ಅವರ್ಸು ನೆನೆಸ್ಬಿಟ್ಟು ಈ ಥರ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡ್ಬೋದು ನೀವು, 1-2 ವಿಜಿಲ್ ಮಾಡಿಸ್ಕೊಂಡಿದ್ದೀನಿ ರೀ. ಈ ಥರ ಮೆತ್ತಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ನಮಗೆ ಇದ್ರದ್ದೇ ನಾವು ಇವಾಗ ಒಂದು ಹೆಲ್ದಿಯಾದಂಥ ಒಂದು ಚಾಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಮಗೆ ಬೇಕಾಗಿರುವಂಥ ಪದಾರ್ಥ: ಈರುಳ್ಳಿ 2, ತೆಂಗಿನಕಾಯಿ ತುರಿ ಮತ್ತು ಕ್ಯಾರೆಟ್ ತುರಿ, 1 ಸೌತೆಕಾಯಿ. ಇಲ್ಲಿ ನಾನು ಪುದೀನ ಚಟ್ನಿಯನ್ನು ಮಾಡಿಟ್ಕೊಂಡಿದ್ದೇನೆ. ಮತ್ತು ಇದು ನಮಗೆ ಟೊಮೆಟೊ ಕೆಚಪ್ಪು ಬೇಕಾಗುತ್ತೆ, ಮತ್ತು ಒಂದು ಸ್ವಲ್ಪ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಮ ವಿಡಿಯೋನ ನೀವು ನೋಡ್ತಾಯಿರಿ, ಅಂದರೆ ಕೆಲವೊಂದು ಮೆಥಡ್ಗಳು ಚೇಂಜ್ ಇರ್ತವೆ, ಕೆಲವೊಂದು ಐಟಮ್ಗಳು ನಾವು ಮಧ್ಯಕ್ಕೆ ಹಾಕ್ತಾ ಇರ್ತೀವಿ. ಹಾಗಾಗಿ ಈಗ ನಾವು ಇದನ್ನು ತುಂಬ ಒಂದು ಟೇಸ್ಟ್ ಆದಂಥದ್ದು, ಈಗ ನಾವು ತವಾ ಫ್ರೈ ಚಾಟನ್ನು ಮಾಡಿ ತೋರಿಸ್ತಾ ಇದ್ದೇವೆ. ನೋಡ್ಬೋದು ರೀ, ನಾನಿಲ್ಲಿ ತವಾವನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೇನೆ. ಸ್ವಲ್ಪ ತವಾ ಬಿಸಿ ಆದಮೇಲೆ ನಾವು ಇದಕ್ಕೆ ಆಯಿಲನ್ನು ಹಾಕೊಳ್ಳೋಣ. ಎಣ್ಣೆಯನ್ನು ಹಾಕೊಂಡು ಒಂಚೂರು ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಗಿದೆ. ಈಗ ನಾವು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕೊಳ್ಳೋಣ ರೀ. ತುಂಬ ಆಯಿಲ್ನೂ ಇಲ್ಲ, 1-2 ಟೇಬಲ್ ಸ್ಪೂನ್ ಆಯಿಲು ಇಷ್ಟಾದರೆ ಸಾಕು ನಮಗೆ. ಈಗ ನಮ್ಮ ಆಯಿಲು ಒಂಚೂರು ಬಿಸಿ ಆಗಲಿ. ನಮ್ಮದು ಆಯಿಲು ಬಿಸಿ ಆಗಿದೆ. ಈಗ ನಾನು ಇದಕ್ಕೆ ನೋಡಿರಿ, ಇವಾಗ ಈರುಳ್ಳಿಯನ್ನು ಹಾಕೋತಾ ಇದ್ದೇನೆ. ಈರುಳ್ಳಿ ನಾನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಮೇಲೆ ಗಾರ್ನಿಷಿಗೆ ಒಂಚೂರು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಚೆನ್ನಾಗಿ ಇವಾಗ, ಇದು ತವಾನಲ್ಲಿ ಮಾಡಿದ್ರೆ ಇದ್ರದ್ದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೆಯಲ್ಲಿ ಮಾಡಿ ನೋಡಿ. ನಾವು ಹೊರಗಡೆ ತಿನ್ನಲು ಮನೆಯಲ್ಲಿ ಈ ಒಂದು ಚಾಟು ತುಂಬ ಟೇಸ್ಟಾಗಿರುತ್ತೆ. ಈಗ ನಮ್ಮದು ಸ್ವಲ್ಪನೇ, ಅಂದರೆ ತುಂಬ ನಾವು ಬ್ರೌನ್ ಕಲರ್ ಅದು ಇಲ್ಲರಿ, ಒಂದು ಹಾಫ್ ಫ್ರೈ ಆದರೆ ಸಾಕು. ಈಗ ನಾವು ಇದಕ್ಕೆ ನೋಡಿರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1 ಸ್ಪೂನನ್ನು ಹಾಕೋತಾ ಇದ್ದೇವೆ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಸ್ವಲ್ಪ ಇದು ಹಸಿ ವಾಸನೆ ಹೋಗೋ ತನಕ ನಾವು ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗಬೇಕು. ಇವಾಗ ನಮ್ಮದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗಿದೆ. ಇದಕ್ಕೆ ಒಂಚೂರು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದಂತಹ ಟೊಮೆಟೊವನ್ನು ಹಾಕೋತಾ ಇದ್ದೀನಿ ರೀ. ಇದನ್ನು ಅಷ್ಟೇ ಒಂದು ಸ್ವಲ್ಪ ಹಾಫು ಫ್ರೈ ಆದರೆ ಸಾಕು ರೀ. ಇದು ನಮಗೆ ತಿನ್ನಬೇಕಾದ್ರೆ ಆಯಿಲು ಜಾಸ್ತಿ ಬೇಡ, ಸುಮ್ಮನೆ ನಾನು ಜಸ್ಟು ಫ್ರೈ ಮಾಡ್ಕೊಳ್ಳೋಕ್ಕಂತ ಹೇಳಿ ನಾನು ಇದನ್ನು ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ನೋಡಿರಿ, ನಾವು ಹಸಿಮೆಣಸನ್ನು ಹಾಕೋಣ. ಹಸಿಮೆಣ್ಸಿನ್ಕಾಯಿನ ನಾನು 1 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೇನೆ, ಖಾರ ಕಡಿಮೆ ಅಂಥೇಳಿ. ನೀವು ಬೇಕಿದ್ರೆ ಖಾರ ಜಾಸ್ತಿ ಆಗಿನೂ ಹಾಕ್ಕೋಬೋದು. ಇದ್ರದ್ದು ಫ್ಲೇವರ್ ನೋಡಿರಿ, ತುಂಬ ಚೆನ್ನಾಗಿ ಬರ್ತಾಯಿದೆ ನಮಗೆ. ಈಗ ನಾವು ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ನೋಡಿರಿ, ಇವಾಗ ನಾವು ಬೇಯಿಸಿಟ್ಟಿದ್ದೀವಿ ನೋಡಿರಿ ಕಡಲೆಕಾಳು, ಅದನ್ನು ಸಹ ಹಾಕ್ಕೊಳ್ಳೋಣ. ನಾನು ಒಂಚೂರು ಇದಕ್ಕೆ ಉಪ್ಪು ಹಾಕಿ ಬೇಯಿಸಿದ್ದೆ. ಈಗ ಸ್ವಲ್ಪ ನಾವು ಮಿಕ್ಸ್ ಮಾಡೋಣ. ಇದರೊಳಗೆ ನೋಡಿರಿ, ಕಲರು ನಮ್ಮದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ, ಅಂದರೆ ನಮಗೆ ಇದೆಲ್ಲ ಚೆನ್ನಾಗಿ ಉಪ್ಪು ಹಿಡಿಬೇಕಲ್ಲ. ಈಗ ನಮ್ಮದು ಇವಾಗ ಇದು ಚಾಟು ರೆಡಿ ಆಗಿದೆ. ನಾನು ಇದನ್ನು ಪ್ಲೇಟಿಂಗ್ ಮಾಡ್ಕೊಡ್ತೀನಿ ರೀ, ನಿಮಗೆ ಅವಾಗ ತೋರಿಸ್ತೀನಿ. ಇದು ನಾನಿವಾಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ. ಈಗ ನೀವು ನೋಡ್ಬೋದು ರೀ, ನಮ್ಮದು ಒಂದು ಪ್ಲೇಟಿಗೆ ಹಾಕೊಂಡು ಸ್ವಲ್ಪನೇ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೇನೆ. ಇದನ್ನು ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಚೂರು ಇದೇ ಥರನೇ ಮಿಕ್ಸ್ ಮಾಡೋಣ. ಈಗ ನೋಡ್ಬೋದು ನೀವು, ಇಲ್ಲೊಂದು ಚೂರು ಜೀರಿಗೆ ನಾನು ಅರ್ಧಂಬರ್ಧ ಸ್ವಲ್ಪ ಹುರಿದ್ಬಿಟ್ರಿ. ಇದನ್ನು ಅರ್ಧಂಬರ್ಧ ತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಈ ಟೈಮ್ನಲ್ಲೇ ನೋಡಿರಿ, ನಾವಿವಾಗ ಸ್ವಲ್ಪ, ಈಗ ನಾವು ನೋಡಿರಿ ತುರಿದಿಟ್ಕೊಂಡಿದ್ದೆ ನೋಡಿರಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ಇದು ನಮ್ಮದು ಚಾಟ್ಸು ತುಂಬ ಆರೋಗ್ಯಕರವಾದಂಥ ಒಂದು
ಚಾಟ್ಸ್ ಆಗಿದೆ, ನೀವು ನೋಡ್ಬೋದು. ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಹಾಕ್ಕೊಂಡಿದ್ದೇವೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ನೋಡಿರಿ ಆಮ್ಚೂರು ಪೌಡ್ರನ್ನು ಹಾಕೋತಾ ಇದ್ದೀನಿ. ಆಮ್ಚೂರು ಪೌಡ್ರು ಸ್ವಲ್ಪ, ಮತ್ತು ಚಾಟ್ ಮಸಾಲ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಟೇಸ್ಟು ನಮ್ಮದೇ ಚಾಟ್ ಒಳಗೆ ಸ್ವಲ್ಪ ಚಾಟ್ ಮಸಾಲ ಮತ್ತು ಆಮ್ಚೂರು ಪೌಡ್ರು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ರೀ. ಈಗ ನೋಡಿರಿ ನಾನಿಲ್ಲಿ ಸ್ವಲ್ಪನೇ ಇದು ಆಲೂ ಚಿಪ್ಸ್ ಥರನೇ ಇದು ರೌಂಡ್ ಬರುತ್ತೆ ನೋಡಿರಿ, ಇದೊಂದು ಚೂರು ಹಾಕ್ಕೊಂಡಿದ್ದೇನೆ. ಇದು ಆಲೂದು ಚಿಪ್ಸು. ಮತ್ತು ಇದ್ರ ಮೇಲೆ ನೋಡಿರಿ ನಮ್ಮದು ಸಣ್ಣದು ಸೇವ್ ಬರುತ್ತೆ ನೋಡಿರಿ, ಇದನ್ನು ಸಹ ಹಾಕ್ಕೊಂಡಿದ್ದೇನೆ. ಇವಾಗ ಇದ್ರ ಮೇಲೆ ನೋಡಿರಿ ನಾವು ಸ್ವಲ್ಪನೇ ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ಳೋಣ. ಅಂದರೆ ನಮಗೆ ಮಧ್ಯಕ್ಕೆ ಸ್ವಲ್ಪ ಹುಳಿ ಇರಬೇಕು ನೋಡಿರಿ. ಹಾಗಾಗಿ ನಾನು ಇದನ್ನು ಹಿಂಡ್ಕೊತಾ ಇದ್ದೇನೆ ಸ್ವಲ್ಪ. ಇವಾಗ ಸ್ವಲ್ಪ ಇದು ಆಪ್ಷನ್ನು. ನೀವು ಈರುಳ್ಳಿ ಹಾಕೊಂಡ್ರೆ, ಇದು ಸೌತೆಕಾಯಿ ಹಾಕೊಂಡ್ರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪನೇ ಈರುಳ್ಳಿ ಮೇಲ್ಗಡೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ರೀ. ಇವಾಗ ನೋಡಿರಿ ನಾವು ಚಟ್ನಿ ನೋಡಿ, ಇದು ಚಟ್ನಿ ಒಳಗೆ ನಾನು ಗ್ರೀನ್ ಚಟ್ನಿ, ಇದು ಪುದೀನ ಚಟ್ನಿ. ಇದರೊಳಗೆ ಏನು ಹಾಕಿಲ್ಲ ನಾನು ಜಾಸ್ತಿ, ಅಂದರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪನೇ ಜೀರಿಗೆ, ಮತ್ತು ಇದು ಹುರ್ಗಡ್ಲೆ ಹಾಕ್ಕೊಂಡಿದ್ದೇನೆ. ಅಂದರೆ ಇದು ತಿನ್ನಬೇಕಾದ್ರೆ ನಮಗೆ ಇದು ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕಾದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ರೀ. ಹಾಗಾಗಿ ಇದೊಂದು ಮನೆಯಲ್ಲೇ ತುಂಬ ಆರೋಗ್ಯಕರವಾದಂಥ ಒಂದು ಚಾಟ್ಸು. ಈಗ ನೋಡಿರಿ ನಾನು ಇದಕ್ಕೆ ಇದು ಬೇಕಿದ್ದರೆ ಇದು ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇದು ಟೇಸ್ಟ್ ಆಗಿರುತ್ತೆ, ಅಂದರೆ ಇದೆಲ್ಲ ಐಟಮ್ ಹಾಕಿದೆ ನೋಡಿರಿ, ಇದು ಟೇಸ್ಟ್ ಆಗಿರುತ್ತೆ ಅಂಥೇಳಿ ನಾನು ಈ ಥರನೇ ಮಾಡಿ ಹಾಕ್ಕೊಂಡಿದ್ದೇನೆ. ತುಂಬ ಚೆನ್ನಾಗಿರುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷಿಗೆ ಈ ಥರ ಹಾಕ್ಕೋತಾ ಇದ್ದೇನೆ. ಸ್ವಲ್ಪ ಸೇವನ್ನು ಈ ಥರ. ಈಗ ನಮ್ಮದು ರೆಡಿ ಆಗಿದೆ ಚಾಟ್ಸು. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಟೇಸ್ಟ್ ಇರುತ್ತೆ. ಈ ಥರನೇ ನಿಮ್ಮ ಮನೆಯಲ್ಲ ಮಾಡಿಕೊಡ್ರಿ. ಒಂಚೂರು ಶೇಂಗದ ಕಾಳು ಬೇಕಾದರೆ ಫ್ರೈ ಮಾಡಿ ಹಾಕ್ಕೋಬೋದು. ನನಗೆ ಇಷ್ಟ ಚೆನ್ನಾಗಿ ಅನಿಸಿತ್ತು, ಹಾಕಿದ್ದೀನಿ ರೀ. ನಮ್ಮ ಇದು ವಿಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.